ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ. ಪ್ರತಿ ವರ್ಷ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಅಮಾವಾಸ್ಯೆ ದೀಪಾವಳಿ ಹಬ್ಬಕ್ಕೆ ಬೆಳ್ಳಿ ಮುಖವಾಡ ಇಟ್ಟು ಪೂಜೆ ಮಾಡ್ತೀರಾ ಅಲ್ವಾ? ಈ ಸಲ ಸ್ವಲ್ಪ ಡೆಕೋರೇಟಿವ್ ಆಗಿ ಹಾಗೆ ಶ್ರೇಷ್ಠವಾದ ಗಂಧದಿಂದ ಅಲಂಕಾರನ ಮುಖವಾಡಕ್ಕೆ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಗೆ ದೈವಿಕವಾಗಿ ದೇವಿಗೆ ತುಂಬ ಇಷ್ಟ ಆಗುವಂಥದ್ದು ಗಂಧದಿಂದ ದೇವಿಗೆ ಅಲಂಕಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಅಲಂಕಾರ ನೋಡೋದಕ್ಕೂ ಕೂಡ ದೇವಿಯೇ ಎದ್ದು ಬಂದಿರೋ ರೀತಿಲಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಅಲಂಕಾರ ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ರೀತಿ ಮಾಡಿದ್ದೆ. ತುಂಬ ಜನ ಕುಂಕುಮಕ್ಕೆ ಬಂದವರು ಹಾಗೆ ಅರ್ಚಕರು ಕೂಡ ಅಲಂಕಾರ ನೋಡಿ ದೇವಿನೇ ಎದ್ದು ಬಂದಿರೋ ಥರ ಅಲಂಕಾರ ಮಾಡಿದ್ದೀರಾ ಅಂತ ಹೇಳಿದ್ರು. ನನಗೂ ಕೂಡ ಈ ಅಲಂಕಾರ ತುಂಬ ಇಷ್ಟ ಆಯಿತು. ಹಾಗೆ ಈ ಅಲಂಕಾರ ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ನೀವು ಕೂಡ ಈ ಸಲ ಬರುವ ಹಬ್ಬಕ್ಕೆ ಈ ರೀತಿ ಅಲಂಕಾರ ಮಾಡಿ ಕಣ್ಣು ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈ ಅಲಂಕಾರ ಮಾಡೋದಕ್ಕೆ ನಾನು 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಬೇಕಾಗಿಲ್ಲ, ಅರ್ಧ ಸ್ಪೂನ್ ಸಾಕು. ನಾನು ನಿಮಗೆ ತೋರಿಸೋದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಶುದ್ಧವಿರುವ ನೀರನ್ನು ತಗೊಂಡು ಆ ಮೈದಾಗೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಮಾಡುವ ಗಂಧದ ಅಲಂಕಾರ ನೀಟಾಗಿ ಬರಬೇಕಂದ್ರೆ ಒಂದೂ ಗಂಟು ಇರದಂತೆ ನೀರು ಹಾಕಿ ಕಲಿಸ್ಕೊಳ್ಬೇಕು. ದೋಸೆ ಹಿಟ್ಟು ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೋಬೇಕು. ಮೊಸರಿನ ರೀತಿಲಿ ಇರಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬ ಸಿಂಪಲ್ ಆದ ದೇವಿಗೆ ಅಲಂಕಾರ ಮಾಡೋದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವಾಗ ಮಿಕ್ಸ್ ಮಾಡಿರುವಂತಹ ಮೈದಾ ಹಿಟ್ಟಿನ ಲೇಪನ ರೆಡಿ ಆಗಿದೆ. ಇದೇ ರೀತಿ ಲೇಪನನ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ಲೇಪನ ರೆಡಿ ಆಯ್ತಲ್ವಾ? ಇವಾಗ ಮುಖವಾಡ ತೊಗೊಂಡ್ಬಿಟ್ಟು ನಾವು ಅದಕ್ಕೆ ಈ ಲೇಪನನ ಹಚ್ಕೊಳ್ಳೋಣ. ನಿಮ್ಮ ಮನೆಗಳಲ್ಲಿ ಯಾವುದು ಮುಖವಾಡ ಇದೆಯೋ ಆ ಮುಖವಾಡ ಎಷ್ಟೇ ಸೈಜ್ ಇರ್ಬೋದು, ದೊಡ್ಡದಿರ್ಬೋದು ಇಲ್ಲ ಚಿಕ್ಕದಿರ್ಬೋದು ಇಲ್ಲ ಮೀಡಿಯಮ್ ಸೈಜ್ ಇರ್ಬೋದು, ಆ ಮುಖವಾಡನ ಸ್ವಚ್ಛವಾಗಿ ತೊಳೆದುಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿರಬೇಕು. ಇವಾಗ ನಾನು ಮೈದಾ ಹಿಟ್ಟಿನ ಲೇಪನನ ಮುಖವಾಡಕ್ಕೆ ಹಚ್ಕೊತಾ ಇದ್ದೀನಿ. ನೀವು ಸಹ ವಿಡಿಯೋದಲ್ಲಿ ಏನು ನೋಡ್ತಿದ್ದೀರೋ ಇದೇ ರೀತಿ ಎಲ್ಲೂ ಸಹ ಗ್ಯಾಪ್ ಬಿಡದೆ ಮೈದಾ ಲೇಪನನ ಹಚ್ಕೋಬೇಕಾಗುತ್ತೆ. ಹಾಗೆ ನಾನು ಕಿರೀಟದ ಹತ್ತಿರ ನೆಕ್ಲೆಸ್ ಹತ್ತಿರ ಹಚ್ಕೊತಿಲ್ಲ, ಬರೀ ಫೇಸ್ಗೆ, ಕತ್ತಿಗೆ ಮತ್ತು ಕಿವಿಗೆ ಮಾತ್ರ ಹಚ್ಕೊತಿರೋದು. ಆ ಮೂಗತ್ತಿರ, ಬಾಯಿ ಹತ್ತಿರ ಸಣ್ಣ ವರ್ಕ್ ಇರುತ್ತಲ್ಲ ಅಲ್ಲೆಲ್ಲ ಡೀಟೇಲ್ ಆಗಿ ನೀಟಾಗಿ ಕವರ್ ಆಗೋ ರೀತಿಲಿ ಹಾಕೋಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ಲೇಪನನ ಅಮ್ಮನವ್ರಿಗೆ ನಾನು ಈ ರೀತಿ ಹಚ್ಕೊತಾ ಇದ್ದೀನಿ. ನೀವು ಸಹ ನಾನೇನು ತೋರಿಸ್ತಾ ಇದ್ದೀನೋ ಅದೇ ರೀತಿಯೇ ಫಾಲೋ ಮಾಡಿ. ಟಿಶ್ಯೂ ಪೇಪರ್ನಲ್ಲಿ ಎಕ್ಸ್ಟ್ರಾ ಏನು ಬೇಡ ಅದನ್ನು ನೀಟಾಗಿ ಕೂಡ ರಬ್ ಮಾಡ್ಕೋಬೋದು. ಆಮೇಲೆ ಏನಾದರೂ ಎಕ್ಸ್ಟ್ರಾ ಆಗಿದ್ರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಲೇಪನನ ಮುಖವಾಡಕ್ಕೆ ಕಂಪ್ಲೀಟಾಗಿ ಹಚ್ಕೊಂಡಿದ್ದೀನಿ. ಈಗ ಈ ಮುಖವಾಡಕ್ಕೆ ಲೇಪನ ಹಚ್ಕೊಂಡಿದ್ದಾಗಿದೆ ಅಲ್ವಾ? ಈಗ ನಾವು ಗಂಧದ ಪುಡಿ ತಗೊಳ್ಳೋಣ. ಈ ಗಂಧದ ಪುಡಿನ ಈಗ ಮುಖವಾಡಕ್ಕೆ ಹಾಕೋಬೇಕಾಗುತ್ತೆ. ಇವಾಗ ನಾವು ಕಾಫಿ ಫಿಲ್ಟರ್ ಮಾಡ್ತೀವಲ್ಲ ಅದನ್ನು ತಗೊಂಡ್ಬಿಟ್ಟು ಇದ್ರೊಳಗೆ ಗಂಧದ ಪುಡಿನ ಹಾಕೊಂಡ್ಬಿಟ್ಟು ಇವಾಗ ಮುಖವಾಡಕ್ಕೆ ಹಚ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಕಾಫಿ ಫಿಲ್ಟರ್ಗೆ ನಾನು ಗಂಧದ ಪುಡಿನ ಹಾಕೊತಾ ಇದ್ದೀನಿ. ನೋಡಿ, ಜಸ್ಟ್ ಈ ರೀತಿ ಟ್ಯಾಪ್ ಮಾಡ್ಕೊತಾ ಹೋಗಬೇಕು. ಇದು ತುಂಬಾ ಸಿಂಪಲ್. ನೀವು ಮಾಡೋದಕ್ಕೆ ಕೂತ್ರೆ ಒಂದು 20 ನಿಮಿಷ ಸಾಕು. ಆ ದೇವಿಯ ಅಲಂಕಾರ ಅನ್ನೋದು ಮುಗಿದೇ ಹೋಗುತ್ತೆ. ಈಸಿಯಾಗಿ ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ದೇವಿಯೇ ಎದ್ದು ಬಂದಾಗೆ ಇರುತ್ತೆ ಈ ಅಲಂಕಾರ. ನೋಡಿ, ಈ ರೀತಿ ಟ್ಯಾಪ್ ಮಾಡ್ತಾ ಮುಖದ ಪೂರ್ತಿ ಸ್ಪ್ರೆಡ್ ಮಾಡ್ಕೊತಾ ಹೋಗಬೇಕು. ನಂತರ 30 ಸೆಕೆಂಡ್ ಹಾಗೆ ಇಟ್ಟು ನಂತರ ಈ ರೀತಿ ಟ್ಯಾಪ್ ಮಾಡಿದರೆ ಸಾಕು. ಎಕ್ಸ್ಟ್ರಾ ಏನು ಗಂಧದ ಪುಡಿ ಇರುತ್ತೆ ಅದೆಲ್ಲ ಹಾಗೆ ಟ್ಯಾಪ್ ಮಾಡಿದಾಗ ಕೆಳಗೆ ಬೀಳುತ್ತೆ. ಇದು ತುಂಬ ಡ್ರೈ ಕೂಡ ಆಗಬಾರ್ದು. 1 ನಿಮಿಷ ಸಾಕು. ನಾನಿವಾಗ ಟಿಶ್ಯೂ ಪೇಪರ್ ತೊಗೊಂಡ್ಬಿಟ್ಟು ಎಕ್ಸ್ಟ್ರಾ ಏನಿದೆ ಅದೆಲ್ಲ ನಾನು ರಬ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ನೀಟಾಗಿ ಎಕ್ಸ್ಟ್ರಾ ಏನಿತ್ತು ಅದೆಲ್ಲ ನೀಟಾಗಿ ರಬ್ ಮಾಡ್ಕೊಂಡಿದ್ದೀನಿ.
ಈಗ ನಾವು ಯಾವುದಾದ್ರೂ ಒಂದು ಟೂತ್ ಪಿಕ್ಕು ಇಲ್ಲ ಸೂಜಿನೋ ಆ ಥರ ಏನಾದರೂ ಒಂದು ತೊಗೊಂಡು ನೋಡಿ, ಇಲ್ಲಿ ಈ ರೀತಿಯಾಗಿ ಐಬ್ರೋಸ್ ಹತ್ರ ನಾನು ಇರುವ ಗಂಧನ ತೆಗಿತಾ ಇದ್ದೀನಿ. ಐಬ್ರೋಸ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಐಬ್ರೋಸ್ ಅಂದರೆ ಕಳೆ ಕೂಡ ಅಲ್ವಾ, ಅದಕ್ಕೆ ಇಲ್ಲಿ ಪ್ರತಿಯೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಾಡುವಾಗ ಅದು ಈ ಕೆಲಸ ಮಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಸ್ವಲ್ಪ ಗಮನ ಇಟ್ಟು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಅಲಂಕಾರ. ಈಗ ನಾನು ಇನ್ನೊಂದು ಸೈಡ್ ಐಬ್ರೋಸ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಐಬ್ರೋಸ್ ಆದಮೇಲೆ ಕಣ್ಣು ಕೂಡ ನಿಧಾನವಾಗಿ ಓಪನ್ ಮಾಡ್ಕೊಳ್ಳೋಣ. ಏನು ಅಂತ ಭಾರಿ ಕಷ್ಟ ಆಗೋದಿಲ್ಲ, ಏಕೆಂದರೆ ಮುಖವಾಡದಲ್ಲಿ ಆಲ್ರೆಡಿ ಆ ಡೀಟೇಲ್ ಇರೋದ್ರಿಂದ ಜಸ್ಟ್ ನಾವು ಈ ರೀತಿ ತೊಗೊಂಡು ಜಸ್ಟ್ ನಾವು ಟ್ರೇಸ್ ಮಾಡಿದರೆ ಸಾಕು, ನೀಟಾಗಿ ಅದೆಲ್ಲ ಬಂದಿಬಿಡುತ್ತೆ. ಈಗ ಇದೇ ರೀತಿಯೇ ಇನ್ನೊಂದು ಸೈಡ್ ಕಣ್ಣನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಇವಾಗ ಐಬ್ರೋಸ್ ಆಯಿತು ಮತ್ತು ಕಣ್ಣಾಯಿತು. ಈಗ ಲಿಪ್ಸ್ ಹತ್ತಿರನೂ ಕೂಡ ಇರುವ ಗಂಧನ ತೆಗಿತಾ ಇದ್ದೀನಿ. ಇದನ್ನು ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗುತ್ತೆ. ಮುಖದಲ್ಲಿ ಏನು ಲೈನ್ಸ್ ಇರುತ್ತೋ ಆ ಲಿಪ್ಸ್ದು ನಿಧಾನವಾಗಿ ತೆಗಿಬೇಕು. ಕೊನೆಯದಾಗಿ ನಾವು ಹಣೆಗೆ ಬೊಟ್ಟಿರ್ತೀವಲ್ಲ, ಆ ಜಾಗದಲ್ಲೂ ಕೂಡ ಇರುವ ಗಂಧನ ರಿಮೂವ್ ಮಾಡ್ಕೊಳ್ಳೋಣ. ಕಣ್ಣತ್ರ, ಐಬ್ರೋಸ್ ಹತ್ತಿರ, ಲಿಪ್ಸ್ ಹತ್ತಿರ ಮತ್ತು ಬೊಟ್ಟಿಡುವ ಜಾಗದಲ್ಲೆಲ್ಲ ಗಂಧನ ರಿಮೂವ್ ಮಾಡ್ಕೊಂಡಿದ್ದಾಗಿದೆ. ನಾವಿವಾಗ ಐಲೈನರ್ನ ತೊಗೊಂಡಿದ್ದೀನಿ. ಈ ರೀತಿ ಕಣ್ಣತ್ತಿರ, ಐಬ್ರೋಸ್ ಹತ್ತಿರ ಹಚ್ಕೊಳ್ಳೋಣ. ದೇವಿಗೆ ಅಲಂಕಾರ ಮಾಡುವಾಗ ನಾವು ಹೊಸದಾದಂತಹ ಐಲೈನರ್ ತೊಗೋಬೇಕು. ನಾವು ಯೂಸ್ ಮಾಡಿರೋದನ್ನು ದೇವಿಗೆ ಯೂಸ್ ಮಾಡಬಾರ್ದು. ನಾನು ಪ್ರತಿ ವರ್ಷವೂ ಕೂಡ ದೇವಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊತೀನಿ. ದೇವಿಗೆ ಹಚ್ಚಿದ ನಂತರ ನಾನು ಅದನ್ನು ಮುಂದಿನ ಹಬ್ಬ ಬರುವ ಮುಂಚೆ ಖಾಲಿ ಮಾಡಿಬಿಡ್ತೀನಿ. ಹಾಗೂ ಏನಾದರೂ ಉಳಿದಿದ್ದರೆ ಅದನ್ನು ನಾನು 1 ವರ್ಷ ಆಗಿರುತ್ತಲ್ಲ ಅದನ್ನು ಯೂಸ್ ಮಾಡದೆ ಹೊಸದು ತಂದು ದೇವಿಗೆ ಅಲಂಕಾರ ಮಾಡ್ತೀನಿ. ನಾವು ಬಳಸಿರುವ ವಸ್ತುಗಳನ್ನು ದೇವಿಗೆ ಬಳಸೋದು ಅಷ್ಟು ಚೆಂದ ಇರಲ್ಲ ಅಲ್ವಾ. ದೇವಿಗೆ ಅಂತಲೇ ಹೊಸದಾಗಿ ತಂದು ಐಲೈನರ್ ಹಾಕ್ತಿದ್ದೀನಿ. ಫಸ್ಟು ನಾನು ಕಣ್ಣಿನ ಸುತ್ತ ಐಲೈನರನ್ನು ಹಚ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಕಣ್ಣಿನ ಸುತ್ತ ಐಲೈನರ್ ಹಾಕ್ಕೊಂಡಿದ್ದಾದಮೇಲೆ ಸೈಡ್ಸ್ ಹೈಬಾಲ್ ಇರುತ್ತಲ್ಲ ಅಲ್ಲೂ ಕೂಡ ಹಚ್ಕೊತಾ ಇದ್ದೀನಿ. ಈಗ ಇನ್ನೊಂದು ಕಣ್ಣಿನ ಹತ್ತಿರ ಐಲೈನರ್ ಹಚ್ಕೊಳ್ಳೋಣ. ಸೈಡ್ಸ್ ಹೈಬಾಲ್ ಇರುತ್ತಲ್ಲ ಅಲ್ಲೂ ಕೂಡ ಐಲೈನರ್ನ ಹಚ್ಕೊತಾ ಇದ್ದೀನಿ. ಇವಾಗ ನಾನು ಐಬ್ರೋಸ್ ಹತ್ತಿರ ಐಲೈನರ್ನ ಹಚ್ಕೊತಾ ಇದ್ದೀನಿ. ನಿಮಗೆ ದಪ್ಪ ಬೇಕಿದ್ದರೆ ದಪ್ಪದಾಗಿ ಐಲೈನರ್ ನೀವು ಹಚ್ಕೋಬೋದು, ಇಲ್ಲಾಂದರೆ ಸಣ್ಣ ಬೇಕಾದ್ರೆ ಸಣ್ಣದಾಗಿ ಕೂಡ ಐಲೈನರ್ನ ಹಚ್ಕೋಬೋದು. ಇವಾಗ ನಾನು ಲಿಪ್ಸ್ಗೆ ಕುಂಕುಮನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಅದನ್ನು ಲಿಪ್ಸ್ಗೆ ಹಚ್ತಾ ಇದ್ದೀನಿ. ಇವಾಗ ನಾವು ಎಷ್ಟೇ ಅಲಂಕಾರ ಮಾಡಿದ್ರು ಏನೇ ಮಾಡಲಿ ಹಣೆಗೆ ಒಂದಿಷ್ಟು ಕುಂಕುಮ ಇಟ್ಟರೆ ಅಲ್ವಾ ಆ ಲುಕ್ ಬರೋದು. ದೇವಿ ಅಂತ ಅನ್ನಿಸ್ಕೊಳ್ಳೋದು ಕೂಡ ಕುಂಕುಮ ಇಟ್ಟರೆ ಅಲ್ವಾ. ಬೊಟ್ಟು ಇಡುವ ಜಾಗದಲ್ಲಿ ಕೆಲವರು ಸ್ಟೋನ್ಸ್ನ ಇಡ್ತಾರೆ, ನಾರ್ಮಲ್ ಸ್ಟಿಕ್ಕರು ಕೂಡ ತುಂಬ ಜನ ಇಡ್ತಾರೆ, ಕೆಲವರು ಕುಂಕುಮ ಇಡ್ತಾರೆ. ಅದು ಎಲ್ಲ ನಿಮಗೆ ಯಾವ ಥರ ಇಷ್ಟನೋ ಆ ರೀತಿಲಿ ಆ ಜಾಗದಲ್ಲಿ ಬೊಟ್ಟನ್ನ ಇಟ್ಕೋಬೋದು.
ಇನ್ನು ಇಷ್ಟೆಲ್ಲ ಅಲಂಕಾರ ಮಾಡಿದ್ಮೇಲೆ ಏನೋ ಒಂದು ಮಿಸ್ಸಿಂಗ್ ಇದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಸೊ ಏನು ಮಿಸ್ ಅಂದರೆ ಏರ್ ಲೈನ್. ಸೊ ಕಿರೀಟಕ್ಕೂ ಮಧ್ಯೆ ಮುಖಕ್ಕೂ ಮಧ್ಯದಲ್ಲಿ ಸ್ವಲ್ಪ ಕೂದಲು ಕಾಣಿಸ್ತಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮುಖವಾಡ. ಸೊ ಅದಕ್ಕೆ ನಾನು ಐಲೈನರ್ಲಿ ಹಾಕ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಒಂದು ಸೈಡ್ ಹಾಕಿದಾಗಲೇ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ತಿದೆ ಅಲ್ವಾ. ಈ ರೀತಿ ಒಂದು ಐಲೈನರ್ ಇಡೋದ್ರಿಂದ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ. ನಾವು ಮಾಡಿರೋ ಅಲಂಕಾರ ಎದ್ದು ಕಾಣಬೇಕಂದ್ರೆ ನಾವು ಹೇರ್ ಲೈನ್ನ ಹಾಕೋಬೇಕು. ಈಗ ಇನ್ನೊಂದು ಸೈಡ್ ಕೂಡ ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ಈ ಥರ ಹೇರ್ ಲೈನ್ ಹಾಕಿದ ನಂತರ ಡ್ರೈ ಆಗಿದ್ಮೇಲೆ ಇನ್ನೊಂದು ಮತ್ತೆ ಅದ್ರ ಮೇಲೆ ಕೂಡ ಅಪ್ಲೈ ಮಾಡ್ಕೋಬೋದು. ಮತ್ತು ಮೇಲೆ ಈ ರೀತಿ ತಿಲಕ ಇರುತ್ತೆ ಅಲ್ವಾ, ಅದಕ್ಕೂ ಕೂಡ ನಾನು ಕುಂಕುಮನ ಹಚ್ಕೊತಾ ಇದ್ದೀನಿ. ಅದು ಸುತ್ತ ಮಾತ್ರ. ಮಧ್ಯದಲ್ಲಿ ಪೂಜೆ ಮಾಡುವಾಗ ಅರಿಶಿನ ಇಲ್ಲಾಂದರೆ ಕುಂಕುಮ ಅದರಲ್ಲಿ ಇಡ್ಬೋದು. ಮತ್ತು ನಾವು ಮುಖವಾಡದ ಕಣ್ಣಿನ ಐಬಾಲ್ ಹತ್ತಿರ ಅಂದರೆ ಪಕ್ಕಕ್ಕೆ ಕಣ್ಣಿನ ಕಪ್ಪು ಸುತ್ತು ಏನಿದೆ ಅಲ್ಲಿ ವೈಟ್ ಕಲರ್ನ ಹಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೈಡ್ಸ್ ಮಾತ್ರ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಕಣ್ಣುಗಳು. ನೋಡ್ತಾ ಇದ್ದೀರಲ್ಲ ಹೇಗೆ ನಮ್ಮ ದೇವಿಯ ಕಳೆ ಬಂದಿದೆ ಅಂತ. ನೀವು ಹಬ್ಬಕ್ಕೆ ಮುಂಚೆ ರೆಡಿ ಮಾಡ್ಕೋಬೋದು, ತೊಂದರೆ ಏನೂ ಇಲ್ಲ. ಹಾಗೆ ಎಲ್ಲಿ ಇದು ಮುಂಚೆನೇ ಮಾಡಿದರೆ ಗಂಧ ಏನಾದರೂ ಉದುರಿ ಬಿಡುತ್ತಾ ಅಥವಾ ಡ್ರೈ ಆಗಿ ಒಣಗಿರೋ ಥರ ಅಥವಾ ಕ್ರ್ಯಾಕ್ ಬಿಡೋ ಥರ ಆಗುತ್ತಾ ಅಂತ ಏನಾದರೂ ಭಯ ಇದ್ದರೆ ಅದು ಭಯ ಪಡೋದು ಬೇಡ. ಇದು ಏನೂ ಆಗೋದಿಲ್ಲ. 3 ದಿನ ಮುಂಚೆನೂ ಕೂಡ ಈ ಅಲಂಕಾರನ ಮಾಡಿ ರೆಡಿ ಇಟ್ಕೋಬೋದು, ಏನೂ ಆಗೋದಿಲ್ಲ. ಈ ವರ್ಷ ನೀವು ಕೂಡ ಟ್ರೈ ಮಾಡಿ. ಇವಾಗ ಟ್ರೆಂಡ್ ಏನು ನಡೀತಾ ಇದೆ ಅಂದರೆ ಮುಖವಾಡಕ್ಕೆ ಈ ರೀತಿ ಕಸ್ಟಮೈಸ್ ಮಾಡಿಸ್ಕೊಂಡು ಈ ರೀತಿ ಹಬ್ಬಕ್ಕೆ ಅಲಂಕಾರ ಮಾಡಿ ದೇವರನ್ನು ಕೂರಿಸೋದು ಕೂಡ ಒಂದು ಟ್ರೆಂಡ್ ಆಗಿದೆ. ಹಾಗೆ ನಾವು ಕೂಡ ಆ ಟ್ರೆಂಡ್ನ ನಾವೇ ಮನೇಲೇ ಮಾಡಿದ ಒಂದು ಖುಷಿ ಕೂಡ ಸಿಗುತ್ತೆ ಅಲ್ವಾ. ಸೊ ಫ್ರೆಂಡ್ಸ್, ಈ ವರ್ಷ ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.